ಹಾಯ್ ಹಲೋ ನಮಸ್ಕಾರ. ತುಂಬ ಜನ ನನ್ನ ಯೂಟ್ಯೂಬಲ್ಲಿ ನೋಡಿರ್ತೀರಾ. ಸೊ ನಾನು ತುಂಬ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ನೀವು ನೋಡಿರ್ತೀರಾ, ಬಟ್ ಲೆಂತಿ ವೀಡಿಯೋಸ್ನ ನಾನು ಜಾಸ್ತಿ ಮಾಡಿಲ್ಲ. ಸೊ ಇವತ್ತಿಂದ ನಾನು ಲೆಂತಿ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡ್ನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಫಸ್ಟ್ ನಾನು ವೀಡಿಯೋ ಮಾಡ್ತಾ ಇರೋದು ನನ್ನ ಹೌಲ್ ಬಗ್ಗೆ. ಸೊ ಮೀಶೋ ಹೌಲ್ ಬಗ್ಗೆ. ಸೊ ನಾನು ಮೀಶೋಯಿಂದ ಏನೇನು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ನನ್ನ ಪರಿಚಯ ಬಂದು ನಾನು ರಜನಿ ಅಂತ ಹೇಳ್ಬಿಟ್ಟು. ಸೊ ನೀವು ಇವಾಗ ಆಲ್ರೆಡಿ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ನೋಡಿರ್ತೀರ. ಸೊ ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ. ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾಯಿದ್ದೀನಿ. ಯಾರು ಏನೂ ತಪ್ಪು ತಿಳ್ಕೊಬೇಡಿ. ಸೊ ನನ್ನ ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ. ಏನೇ ಮಿಸ್ಟೇಕ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಆ ಚೇಂಜಸ್ನ ನಾನು ಮಾಡ್ಕೋತಾ ಹೋಗ್ತೀನಿ. ಓಕೆನಾ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಶೋದಲ್ಲಿ ತುಂಬ ಐಟಮ್ಸ್ ಇರುತ್ತೆ. ಸೊ ಬಟ್ ನಮಗೆ ಅದರಲ್ಲಿ ಯಾವುದು ಹುಡುಕಬೇಕು, ಅದರಲ್ಲಿ ಏನನ್ನ ತೊಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ನಮಗೊಂದು ಏನೋ ಒಂದು ಐಟಮ್ ಬೇಕಾಗಿದೆ ಅಂದ್ಕೊಳ್ಳಿ. ಸೊ ಅದನ್ನು ಹುಡುಕ್ಬೇಕಂದ್ರೆ ನೀವು ಜಸ್ಟ್ ಅದನ್ನು ಟೈಪ್ ಮಾಡಿದ್ರೆ ಅದರದ್ದೇ 1000 ಫೋಟೋಸ್ ಆಗಿರ್ಬೋದು, ಅದರದ್ದೇ 1000 ಪ್ರಾಡಕ್ಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಿಮಗೆ ಬೆಸ್ಟ್ ಯಾವುದು ಅದನ್ನು ತಿಳಿಸ್ಕೊಡೋದಕ್ಕೆ ಅಂತ ನಾನು ಇವತ್ತು ಬಂದಿದ್ದೀನಿ. ಸೊ ನಿಮಗೆ ಬೆಸ್ಟ್ ಪ್ರಾಡಕ್ಟ್ನ ಕಡಿಮೆ ಪ್ರೈಸಲ್ಲಿ ಹೇಗೆ ತೊಗೋಬೋದು ಅನ್ನೋದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಅವರ್ ವೀಡಿಯೋ. ಸೊ ಫಸ್ಟ್ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಒಂದು ಕಿಚನ್ ಐಟಮು. ಸೊ ಅದೇನಂತ ನಿಮಗೆ ತೋರಿಸ್ತೀನಿ. ಕಿಚನ್ ಐಟಮ್ ಬಂದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಮನೇಲಿ ಅಡುಗೆ ಮಾಡ್ತಿರ್ತೀರ ನಿಮಗೆ ಗೊತ್ತಿರುತ್ತೆ ಇದೆಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಸಿಂಕಲ್ಲಿ ತುಂಬ ಕೊಳೆ ತುಂಬ್ಕೊಳ್ತಾ ಇರುತ್ತೆ, ಅದನ್ನು ಕ್ಲೀನ್ ಮಾಡೋದಕ್ಕೇ ಕಷ್ಟ ಆಗಿರುತ್ತೆ. ಸೊ ಪೈಪಲ್ಲೆಲ್ಲ ಸಿಕ್ಕಾಕೊಳ್ತಾ ಇರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಮೀಶೋದಿಂದ ನಾನು ತರಿಸಿರುವಂಥ ಪ್ರಾಡಕ್ಟು ಇದು. ಸೊ ಸಿಂಕ್ ಫಿಲ್ಟರು ನೋಡಿ ಈ ಥರ ಬರುತ್ತೆ. ಇದು ಪ್ಯಾಕ್ ಆಫ್ 2 ಬರುತ್ತೆ. ಸೊ ಈ ಸಿಂಕ್ ಫಿಲ್ಟರ್ ಏನಿದೆ, ನೀವು ಜಸ್ಟ್ ಸಿಂಕಲ್ಲಿ ಇಟ್ರಿ ಅಂತ ಅಂದರೆ ನೀವೇನು ತರಕಾರಿ ಆಗಿರ್ಬೋದು ಅಥವಾ ಸೊಪ್ಪಾಗಿರ್ಬೋದು ಏನು ಹೋಗಿ ಸಿಂಕ್ ಪೈಪಲ್ಲಿ ಸಿಕ್ಕಾಕೊಳ್ತಿರುತ್ತೆ ಅದೆಲ್ಲ ಫುಲ್ಲು ಇದರೊಳಗೆ ಫಿಲ್ಟರ್ ಆಗಿ ಹೋಗುತ್ತೆ. ಸೊ ಇದರಲ್ಲೇ ಫಿಲ್ಟರ್ ಆದಮೇಲೆ ಇದು ಜಸ್ಟ್ ಇದನ್ನು ತೆಗೆದುಬಿಟ್ಟು ನೀವು ರಿಮೂವ್ ಮಾಡಿಕೊಂಡು ನೀವು ನಾರ್ಮಲಾಗಿ ಸಿಂಕ್ನ ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಿಚನ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋರಿಗೆ ಗೊತ್ತಿರುತ್ತೆ ಇದೆಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಬೈ ಮಾಡಬೇಕು ಅಂತ ಅಂದರೆ ನಾನು ಕ್ಯಾಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ, ಹಾಗೆ ಇಲ್ಲಿ ಕೂಡ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರೆಲ್ಲ ಇದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೆಕೆಂಡ್ ಪ್ರಾಡಕ್ಟ್ ಕೂಡ ಕಿಚನ್ಗೆ ಸಂಬಂಧಪಟ್ಟಿದ್ದೆ ಪ್ರಾಡಕ್ಟು. ಸೊ ಇದನ್ನು ನಾನಿನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಸೊ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಇದೇನಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡ್ಬೋದು, ಬಟ್ ಆದರೂ ನಾನು ಬೇಗ ತೋರಿಸ್ತೀನಿ. ಸೊ ರೆಗ್ಯುಲರಾಗಿ ನೀವೇನು ಮಾಡ್ತಿರ್ತೀರಾ, ಚಾಪಿಂಗ್ ಬೋರ್ಡು ರೆಕ್ಟ್ಯಾಂಗಲ್ ಶೇಪಿಂದು ಯೂಸ್ ಮಾಡ್ತಾ ಇರ್ತೀರ. ಸೊ ಅದು ಇವಾಗ ಸೋ ಬೋರಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ಯಾನ್ಸಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಸರ್ಕಲಿನ ಚಾಪಿಂಗ್ ಬೋರ್ಡ್ನ ತರಿಸ್ಕೊಟ್ಟಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ವುಡನ್ನಿಂದು. ಸೊ ನೀವು ನೋಡ್ತಾ ಇರ್ಬೋದು ಎರಡೂ ಕಡೆನೂ ತುಂಬ ನೈಸಾಗಿದೆ, ತುಂಬ ಚೆನ್ನಾಗಿದೆ. ಈಸಿ ವಿತ್ ಹ್ಯಾಂಡಲ್. ಓಕೆ, ಈ ಥರ ಹ್ಯಾಂಡಲ್ ಕೂಡ ಇರುತ್ತೆ ಇಲ್ಲಿ. ಇದನ್ನು ನೋಡಿ. ಸೊ ಇದನ್ನು ಕೂಡ ಹೀಗೆ ಇಟ್ಕೊಂಡು ನೀವು ಚಾಪಿಂಗ್ ಮಾಡ್ಕೋಬೋದು, ನಿಂತ್ಕೊಂಡು ಕೂಡ ಚಾಪ್ ಮಾಡ್ಕೋಬೋದು. ಸೊ ತುಂಬ ಜನ ಏನು ಅನ್ಕೋತಾರೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಇವಾಗ ರೆಕ್ಟ್ಯಾಂಗಲ್ ಶೇಪ್ನ ತೊಗೊಂಡಿದ್ರೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡೇ ಮಾಡಬೇಕಾಗತ್ತೆ. ಬಟ್ ಈ ಚಾಪಿಂಗ್ ಬೋರ್ಡ್ನ ನೀವು ಕೈಯಲ್ಲಿ ಸಮೇತ ಇಟ್ಕೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡು ಕೂಡ ನೀವು ಚಾಪ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ, ನನ್ನ ಕಿಚನ್ಗೆ ಬೆಸ್ಟ್ ಐಟಮ್ ಅಂತ ಅನ್ಬೋದು. ಸೊ ಇವಾಗೆಲ್ಲ ಅಪ್ಗ್ರೇಡ್ ಆಗ್ತಾ ಇದ್ದೀವಿ, ನಾವು ಕೂಡ ಅಪ್ಗ್ರೇಡ್ ಆಗೋಣ ಅಲ್ವಾ. ಸೊ ನೋಡಿ, ಎಲ್ಲರೂ ರೆಕ್ಟ್ಯಾಂಗಲ್ ಶೇಪಿಂದು ರೆಗ್ಯುಲರಾಗಿ ಯೂಸ್ ಮಾಡಿ ಬೋರ್ ಆದವರಿಗೆ ಇದು ಹೊಸ ಪ್ಯಾಟರ್ನಲ್ಲಿದೆ. ಸೊ ಇದರಲ್ಲೇ ತುಂಬ ಐಟಮ್ಸ್ ಇದೇ ಥರನೇ ತುಂಬ ಬರುತ್ತೆ. ಬಟ್ ನಿಮಗೆ ಒಳ್ಳೆ ಪ್ರಾಡಕ್ಟು, ರಿವ್ಯೂ ಕೂಡ ಚೆನ್ನಾಗಿ ಇಟ್ಕೊಂಡು ಕ್ವಾಲಿಟಿ ಕೂಡ ಚೆನ್ನಾಗಿರುವಂಥದ್ದು ನಾನು ತರಿಸಿರುವಂಥದ್ದು. ಸೊ ಇದರ ಲಿಂಕ್ ಬೇಕು ಅಂದರೆ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನೀವು ಕಮೆಂಟಲ್ಲಿ ಚಾಪಿಂಗ್ ಬೋರ್ಡ್ ಅಂತ ಹಾಕಿದ್ರೆ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನಮ್ಮ ಥರ್ಡ್ ಐಟಮ್ ಕೂಡ ಬಂದು ಕಿಚನ್ಗೆ ರಿಲೇಟೆಡ್ ಆಗಿರುವಂಥದ್ದೇ. ನೋಡಿ, ನಾನಿನ್ನು ಅನ್ಬಾಕ್ಸ್ ಮಾಡಿಲ್ಲ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಇದೇನು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ಸ್ವಲ್ಪ ನರ್ವಸ್ ಆಗಿದೆ, ಹೇಗೆ ಮಾತಾಡಬೇಕು ಏನು ಅಂತ ಗೊತ್ತಿಲ್ಲ.
ಸೊ ಹೋಗ್ತಾ ಹೋಗ್ತಾ ಕಲಿತೀವಿ. ಓ ನೋಡಿ ಇದೇನಂತ ಗೆಸ್ ಮಾಡಿ ನೋಡೋಣ. ಸೊ ಇದು ಬಂದು ನಮ್ಮ ಇಡ್ಲಿ ಪ್ಲೇಟ್. ಇಡ್ಲಿ ನಾವೆಲ್ಲ ಇಡ್ಲಿ ಯೂಸ್ ಮಾಡ್ತೀವಲ್ವ, ಇಡ್ಲಿ ಪ್ಲೇಟ್ ಯೂಸ್ ಮಾಡ್ತೀವಲ್ವ. ಸೊ ನಾವೇನು ಮಾಡ್ತೀವಿ, ಇಡ್ಲಿ ಪ್ಲೇಟಲ್ಲಿ ಇಡ್ಲಿ ಹಾಕುವಾಗ ಜಸ್ಟು ಅದಕ್ಕೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹಿಟ್ಟು ಹಾಕ್ಬಿಟ್ಟು ನಾವು ಇಡ್ಲಿ ಮಾಡ್ತೀವಲ್ವ. ಸೊ ಅದರಿಂದ ಏನಾಗುತ್ತೆ, ನೆಕ್ಸ್ಟು ನಾವು ಪಾತ್ರೆ ತೊಳೆಯುವಾಗ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನಿಮಗೆಲ್ಲ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು ಎಷ್ಟು ಹಿಂಸೆ ಆಗಿರುತ್ತೆ ಆ ಇಡ್ಲಿ ತಟ್ಟೆ ಸ್ಟ್ಯಾಂಡ್ ತೊಳಿಬೇಕು ಅಂತ ಅಂದರೆ ಎಷ್ಟು ಹಿಂಸೆ ಆಗಿರುತ್ತೆ ಅಂತ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ. ಸೊ ಇದು ನೋಡಿ ಇಡ್ಲಿ ಪ್ಲೇಟರು. ಸೊ ನೀವು ಜಸ್ಟು ಇಡ್ಲಿ ಸ್ಟ್ಯಾಂಡ್ ಮೇಲೆ ಇದನ್ನು ಒಂದು ಇಟ್ಬಿಟ್ಟು ಇದ್ರ ಮೇಲೆ ನೀವು ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟು ಹಾಕಿದ್ರೆ ನಿಮ್ಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ಸೊ ಇದು ಈಸಿ ಟು ರಿಮೂವ್ ದ ಬ್ಯಾಟರ್. ಓಕೆ, ಸೊ ಈ ಇಡ್ಲಿ ಬ್ಯಾಟರ್ ಏನು ಇದರೊಳಗೆ ಹಾಕ್ತೀರಾ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ನೀವು. ಯಾವುದೇ ರೀತಿ ನಿಮಗೆ ಗಜಿಬಿಜಿ ಆಗ್ತಾ ಇರೋದಿಲ್ಲ. ಸೊ ನೀವು ಇಡ್ಲಿ ಪ್ಲೇಟ್ ಏನಿದೆ, ಇಡ್ಲಿ ಸ್ಟ್ಯಾಂಡ್ ಏನಿರುತ್ತೆ ಅದನ್ನು ತೊಳೆಯುವಾಗ ಹಿಂಸೆ ಆಗಿರುತ್ತೆ ಹೆಣ್ಮಕ್ಳಿಗೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಈಸಿ ಟು ರೀಯೂಸ್ ಕೂಡ ಮಾಡ್ಕೋಬೋದು ಇದನ್ನು. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಹಾಗೆ ಇದರೊಳಗೆ ಸೆಟ್ ಆಫ್ 8 ಪೀಸಸ್ ಬಂದಿದೆ. ಸೊ 8 ಪೀಸಸ್ ಅಂದರೆ ನನಗೆ 2 ಸ್ಟ್ಯಾಂಡ್ಸ್ ಅಷ್ಟು ಆಗುತ್ತೆ. ಓಕೆನಾ. ಸೊ ನೀವು ಇದು ಬೇಕಾದರೆ 16 ಪೀಸಸ್ ಕೂಡ ತರಿಸ್ಕೋಬೋದು. ಸೊ ನಾನು 8 ಪೀಸಸ್ನ ತರಿಸಿದ್ದೀನಿ. ಸೊ ಈಸಿ ಆಗಲಿ ಅಂತ ಹೇಳಿಬಿಟ್ಟು, ನನಗೆ ಇಡ್ಲಿ ಮಾಡ್ಕೊಳ್ಳುವಾಗ ಏನು ತಲೆನೋವಾಗ್ತಿತ್ತು ನನಗೆ ಪಾತ್ರೆ ತೊಳೆಯೋಕ್ಕೆ, ಅದು ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೀವು ಕೂಡ ತರಿಸ್ಕೋಬೋದು. ಹಾಗೆ ಇದರಿಂದ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ರಿಲೀಸ್ ಆಗಲ್ಲ, ಯಾಕೆಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಮೈಕ್ರೋ ಫೈಬರ್. ಸೊ ಇದರಿಂದ ಯಾವುದೇ ರೀತಿ ನಿಮಗೆ ಹೆಲ್ತಿಗೆ ಎಫೆಕ್ಟ್ ಆಗೋದಿಲ್ಲ. ಸೊ ನೀವು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಐಟಮ್ ಬಂದು ಕೂಡ ಕಿಚನ್ನಿಗೆ ಸಂಬಂಧಪಟ್ಟಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇರುತ್ತೆ. ಸೊ ಫ್ರಿಡ್ಜಲ್ಲಿ ನಾವೇನು ಮಾಡ್ತೀವಿ, ಗಜಿಬಿಜಿಯಾಗಿ ಎಲ್ಲ ಬಾಕ್ಸ್ಗಳಲ್ಲಿ ತುಂಬಿಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಆಲೂಗಡ್ಡೆ ತೊಗೊಂಡ್ವಿ, ಅರ್ಧ ಆಲೂಗಡ್ಡೆ ಯೂಸ್ ಮಾಡ್ಕೊಂಡ್ವಿ, ಇನ್ನೂ ಅರ್ಧ ಆಲೂಗಡ್ಡೆ ಏನು ಮಾಡ್ತೀವಿ, ಒಂದು ಬೌಲಲ್ಲಿ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ. ಇಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಅಷ್ಟೇ ಸ್ವಲ್ಪ ಹಾಕೋಬೇಕು ಅಂತ ಸ್ವಲ್ಪ ಹಾಕೊಂಡಿರ್ತೀವಿ, ಇನ್ನೂ ಉಳಿದಿದ್ದನ್ನು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ. ಸೊ ಅದೆಲ್ಲ ಏನಾಗ್ಬಿಡುತ್ತೆ, ಫುಲ್ಲು ಡ್ರೈ ಆಗಿಬಿಡುತ್ತೆ, ನೆಕ್ಸ್ಟ್ ಡೇ ಯೂಸೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ತರಿಸಿರುವಂಥದ್ದು ಇದು ಸ್ಟೋರೇಜ್ ಬಾಕ್ಸ್. ಓಕೆ, ನೀವು ಏನು ಹಾಫ್ ಈರುಳ್ಳಿ ಕಟ್ ಮಾಡಿರ್ತೀರಾ ಅಥವಾ ಹಾಫ್ ಬೀಟ್ರೂಟ್ ಕಟ್ ಮಾಡಿರ್ತೀರಾ, ಅದನ್ನೆಲ್ಲ ನೀವು ಆರಾಮಾಗಿ ಇದರೊಳಗೆ ಇಟ್ಕೊಂಡು ಕ್ಯಾಪ್ನ ಹಾಕಿಬಿಟ್ಟು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ 6 ಬಾಸ್ಕೆಟ್ಸ್ ಇರುತ್ತೆ. ನೋಡಿ ಇಲ್ಲಿ 6 ಬಾಕ್ಸಸ್ ಇರುತ್ತೆ. ಸೊ ನೀವು 6 ಬಾಕ್ಸಸ್ಸಲ್ಲೂ ಕೂಡ ಏನು ಬೇಕಾದರೂ ಹಾಕಿಟ್ಕೋಬೋದು. ಕಾಳುಗಳಾಗಿರ್ಬೋದು, ನೆನೆಸಿಟ್ಟಿರೋ ಕಾಳುಗಳಾಗಿರ್ಬೋದು, ಉಳೀತು ಅಂತ ಅಂದರೆ ಇದರೊಳಗೆ ಹಾಕಿಟ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ರಿ ಅಂದರೆ ಆರಾಮಾಗಿ ಸೇಫಾಗಿ ಏನೂ ತೊಂದರೆ ಆಗೋದಿಲ್ಲ. ಬೇರೆ ಕಡೆ ನೀವು ಬೌಲಲ್ಲೆಲ್ಲ ಹಾಕಿಟ್ಟಿರ್ತೀರಲ್ವ, ನೀವು ನೆಕ್ಸ್ಟ್ ಡೇ ನೋಡೋಷ್ಟಕ್ಕೆ ಫುಲ್ಲು ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಾಕ್ಸಸ್ನ ತರಿಸಿದ್ದೀನಿ. ಸೊ ನೋಡಿ ಇಲ್ಲಿ ತುಂಬ ಸಿಂಪಲ್ ಆಗಿದೆ. ಸೊ ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಕ್ವಾಲಿಟಿನ. ನಾನು ಜಸ್ಟ್ ಕ್ಯಾಪಲ್ಲಿ ತೋರಿಸ್ತೀನಿ ನಿಮಗೆ ಬಾಕ್ಸ್ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ಫೋಲ್ಡ್ ಆಗೋದಿಲ್ಲ. ಓಕೆ, ಸೊ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಮರಿದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇನ್ನಷ್ಟು ಹೊಸ ಐಟಮ್ಸ್ನ ಪರ್ಚೇಸ್ ಮಾಡಿ ಅದರ ರಿವ್ಯೂಸ್ನ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರಿಗೂ ಜಸ್ಟ್ ಏನು ಪ್ರಾಡಕ್ಟ್ಸ್ ತೊಗೊಳೋದಕ್ಕೆ, ಒಂದು ಪ್ರಾಡಕ್ಟ್ ತೊಗೊಳೋದಕ್ಕೆ ಹುಡ್ಕೊಳ್ದ್ರು ಬದಲು ಜಸ್ಟ್ ನಾನು ತೋರಿಸಿರುವಂಥ ಪ್ರಾಡಕ್ಟ್ನ ನೀವು ಬೈ ಮಾಡಿದ್ರೆ ಅಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಹಾಗೆ ಕ್ವಾಂಟಿಟಿ ವೈಸ್ ಆಗಿರ್ಬೋದು, ಹಾಗೆ ಪ್ರೈಸ್ ವೈಸ್ ಆಗಿರ್ಬೋದು, ಎಲ್ಲನೂ ಕೂಡ ಕರೆಕ್ಟಾಗಿ ಚೆನ್ನಾಗಿರುವಂಥದ್ದನ್ನೇ ನಾನು ತೋರಿಸ್ತಾ ಇರುವಂಥದ್ದು. ನನ್ನ ವೀಡಿಯೋಸಲ್ಲಿ ಯಾವುದೇ ರೀತಿ ಫೇಕ್ ಪ್ರಾಡಕ್ಟ್ಸ್ ಅಂತ ಯಾವುದೂ ಇರೋದಿಲ್ಲ. ಸೊ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ನೇ ನಾನು ತೋರಿಸೋದು. ಸೊ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು, ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ತುಂಬ ನರ್ವಸ್ ಆಗಿದ್ದೀನಿ, ಜೊತೆಗೆ ತುಂಬ ಎಕ್ಸೈಟೆಡ್ ಕೂಡ ಇದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ. ಸೊ ನಿಮ್ಮ ಪ್ರೋತ್ಸಾಹದಿಂದನೇ ನನ್ನ ಬೆಳವಣಿಗೆ ಸ್ಟಾರ್ಟ್ ಆಗಲಿ ಅಂತ ನಾನು ಅನ್ಕೋತೀನಿ. ಸೊ ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತಲೂ ನಾನು ಕೇಳ್ಕೊತೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಇಲ್ಲಿವರೆಗೂ ನೋಡಿದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ನಿಂದ ನನ್ನ ಏನು ಎನರ್ಜಿ ಬೂಸ್ಟ್ ಆಗುತ್ತೆ.
ಓಕೆನಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದರೆ ಸೊ ಹೌದು ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ನಾನು ಇನ್ನೂ ಜಾಸ್ತಿ ಕಂಟೆಂಟ್ ಕೊಡಬೇಕು ಅಂತ ನನಗನ್ಸುತ್ತೆ. ಸೊ ನನ್ನ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ಲೀಸ್ 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 ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್.